ನಮಸ್ಕಾರ ಎಲ್ಲರಿಗೂ. ಇದು ಮೈಸೂರಿನ 2ನೇ ದಿನದ ಬ್ಲಾಗ್ ಆಗಿರುತ್ತೆ. ನಾವು ಇವತ್ತು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು, ಬ್ರೇಕ್ಫಾಸ್ಟ್ ಅಂದ್ರೆ ಫಸ್ಟ್ ನೆನಪಾಗೋದೆ ನಮ್ಮ ಮೈಲಾರಿ ದೋಸೆ. ಬಟ್ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿ ದೋಸೆ ತಿನ್ಕೊಂಡು ನಾವು ಸೀದಾ ಅರಮನೆಗೆ ಬಂದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ಏನಪ್ಪ ಇಷ್ಟೊಂದು ಬಿಕೋ ಅಂತಿದ್ಯಲ್ಲ ಅಂತ ನನಗೆ ಡೌಟ್ ಬಂತು. ಅದಕ್ಕೆ ಡೌಟ್ ಕ್ಲಿಯರ್ ಮಾಡೋಣ ಅಂತ ಆಟೋದವ್ರನ್ನ ಕೇಳಿದ್ವಿ. ಇಲ್ಲ, ಈ ಕಡೆಯಿಂದ ಎಂಟ್ರಿ ಇಲ್ಲ, ಆ ಕಡೆ ಹೋಗ್ಬೇಕು, ಗಾಡಿ ಬೇಕಾದ್ರೆ ಇಲ್ಲಿ ಫ್ರೀ ಪಾರ್ಕಿಂಗ್ ಮಾಡ್ಕೊಬಹುದು ಅಂತ ಹೇಳಿದ್ರು. ಅರೆ, ಇದೊಳ್ಳೆ ಕಥೆ ಆಯ್ತಲ್ಲ. ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಆ ಕಡೆ ಹೇಗೆ ಹೋಗೋದು ಅಂತ ಕೇಳಿದ್ವಿ. ಇಲ್ಲ, ನಾವೇ ಬಿಡ್ತೀವಿ, 100 ರೂಪೀಸ್ ಚಾರ್ಜ್ ಆಗತ್ತೆ ಅಂದ್ರು. ನಮ್ ಗಾಡಿ ಇಟ್ಕೊಂಡು ಇವ್ರ ಹತ್ರ ಡ್ರಾಪ್ ತಗೊಳದ ಅಂತ ದುಡ್ಡು ಕೊಟ್ಟು, ಬೇಡ, ಇದು ನಮಗೆ ಸೆಟ್ ಆಗಲ್ಲ ಅನ್ಕೊಂಡು ಹೇಗಿದ್ರು ಇಲ್ಲಿ ಗಾಡಿ ನಿಲ್ಸಿದೀವಿ, ದೇವಸ್ಥಾನ ಒಳಗಡೆ ಹೋಗಿ ದೇವ್ರ ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡ್ವಿ. ಇಲ್ಲಿ ಸಿಕ್ಕಾಪಟ್ಟೆ ಪಾರಿವಾಳಗಳಿತ್ತು. ಎಷ್ಟು ಪಾರಿವಾಳಗಳಂದ್ರೆ ತುಂಬಾ ಪಾರಿವಾಳ ಇತ್ತು. ನನ್ನ ಮಗಳಿಗೆ ಪಾರಿವಾಳ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಪಾರಿವಾಳಗಳನ್ನೆಲ್ಲ ನೋಡಿ ತುಂಬಾ ಖುಷಿ ಪಟ್ರು ಇಬ್ರು. ಹಾಗೆ ವಿಡಿಯೋಸು ಫೋಟೋಸು ತಗೊಂಡ್ವಿ. ತುಂಬಾ ಪಾರಿವಾಳಗಳಿತ್ತು. ಎಷ್ಟು ಖುಷಿ ಅನಿಸ್ತು. ಈ ತರ ಪಾರಿವಾಳಗಳನ್ನು ನೋಡಿ ಎಷ್ಟೋ ದಿನಗಳಾಗಿತ್ತು. ನಮ್ಮನೆ ಹತ್ರ 1-2 ಪಾರಿವಾಳಗಳು ಬರುತ್ತೆ. ಒಟ್ಟಿಗೆ ಇಷ್ಟೊಂದು ಪಾರಿವಾಳಗಳನ್ನು ನೋಡಿ ನನ್ನ ಮಕ್ಕಳಂತೂ ಫುಲ್ ಖುಷಿ ಆಗ್ಬಿಟ್ರು. ಸರಿ, ದೇವಸ್ಥಾನದ ಕಡೆ ಹೋಗೋಣ ಅಂತ ಹೇಳಿ ದೇವಸ್ಥಾನದ ಕಡೆ ಒಳಗಡೆ ಹೋದ್ವಿ. ಇಲ್ಲಿ 2 ದೇವಸ್ಥಾನಗಳನ್ನು ನೋಡ್ಬೋದು. ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಹಾಗೆ ಇನ್ನೊಂದು ಯಾವ್ದಂತ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ಇನ್ನೊಂದಕ್ಕೆ ನಾವು ಹೋಗ್ಲಿಲ್ಲ. ಚಲುವರ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಅನ್ಕೊಂಡಿದೀನಿ, ಬಟ್ ಹೋಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಲೇಟ್ ಆಗತ್ತೆ, ತುಂಬಾ ಬಿಸಿಲಾದ್ರೆ ಇನ್ನೊಂದ್ 2-3 ಪ್ಲೇಸಿಗೆ ಹೋಗಕ್ ಆಗಲ್ಲ ಅನ್ಕೊಂಡು ನಾವು ಜಾಸ್ತಿ ಟೈಮ್ನ ವೇಸ್ಟ್ ಮಾಡ್ಲಿಲ್ಲ. ದೇವಸ್ಥಾನ ಹತ್ರ ಹೋಗಿ ಇಲ್ಲೊಂದ್ 2-4 ಫೋಟೋ ತಗೊಂಡು, ಹಾಗೆ ಮತ್ತೊಂದ್ಸಲ ವಿಡಿಯೋನ ಪಾರಿವಾಳಗಳ ಜೊತೆ ಶೂಟ್ ಮಾಡಿಕೊಂಡು ಮುಂದೆ ನಾವು ಮೈಸೂರಿನ ಮುಂಭಾಗಕ್ಕೆ ಹೊರಟಿದೀವಿ. ನಾವು ಬಂದಿರೋದಕ್ಕೋ ಏನಕ್ಕೋ ಗೊತ್ತಿಲ್ಲ, ಇವತ್ತಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬೆಳಗ್ಗೆ 10 ಗಂಟೆಗೆ ಇಷ್ಟೊಂದು ಬಿಸಿಲಿದೆ, ಮಧ್ಯಾಹ್ನ ಇನ್ನೆಷ್ಟು ಬಿಸಿಲಿರುತ್ತೋ ಅಂತ ಟೆನ್ಷನ್ ಆಗ್ಬಿಟ್ಟಿದ್ವಿ. ಆದ್ರೆ ಇಲ್ಲಿ ಜನಗಳು ತುಂಬಾ ಕಮ್ಮಿ ಇದ್ರು, ಹಾಗೆ ವೆಹಿಕಲ್ಸ್ ಕೂಡ ತುಂಬಾ ಕಮ್ಮಿ ಇತ್ತು. ಕೆಲವೊಂದು ರೋಡ್ಗಳು ಫ್ರೀ ಆಗಿತ್ತು. ನಮ್ ಬೆಂಗಳೂರಲ್ಲಿ ಹಿಂಗೆಲ್ಲ ಇರ್ಲಿಲ್ಲ. ಯಾವಾಗ್ಲೂ ಎನಿ ಟೈಮ್ ರಶ್, ಗಿಯೋ ಗಿಯೋ ಅಂತ ಇರುತ್ತೆ ವೆಹಿಕಲ್ಗಳಿಗೆ ಸೌಂಡು. ಬಟ್ ಇಲ್ಲಿ ಹಾಗಲ್ಲ, ಕೂಲ್ ಆಗಿತ್ತು. ನನ್ನ ವಾಯ್ಸ್ ಸ್ವಲ್ಪ ಹುಷಾರಿಲ್ಲದೆ ವಾಯ್ಸ್ ಹೋಗಿದೆ, ಅದಕ್ಕೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಆದ್ರೂ ತುಂಬಾ ದಿನ ಪೆಂಡಿಂಗ್ ಇಟ್ಕೊಬಾರ್ದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸರಿ, ನಾವು ಈಗ ಎಂಟ್ರಿಗೆ ಬಂದ್ವಿ. ಇಲ್ಲಿಂದಾನೆ ಏನಿದು ಎಂಟ್ರಿ ಆಗ್ಬಿಟ್ಟು ಇಲ್ಲಿ ಪಾರ್ಕಿಂಗ್ಗೆ ಚಾರ್ಜ್ ಮಾಡ್ತಾರೆ. ಹಾಗೆ ಇಲ್ಲಿ ಟಿಕೆಟ್ ಕೌಂಟ್ರು ಕೂಡ ಇದೆ. ಟಿಕೆಟ್ ಕೌಂಟ್ರು ಏನಂದ್ರೆ, ಇಲ್ಲಿ ತುಂಬಾ ಬೇಜಾರಾಗಿದೆ ಅಂದ್ರೆ, ನಮಗೆ ಎಲ್ಲದೂ ಕ್ಯಾಶ್, ಯಾವುದು ಫೋನ್ ಪೇ, UPI ಏನು ಯೂಸ್ ಮಾಡಂಗಿಲ್ಲ, ಕ್ಯಾಶೇ ಅಂತ ಹೇಳ್ತಾ ಇದ್ರು. ಮತ್ತೆ ಏನ್ ಮಾಡಕ್ಕಾಗತ್ತೆ ಅಂತ ಹೇಳಿ ನಾವು ಸ್ವಲ್ಪ ಕ್ಯಾಶ್ ತಗೊಂಡು ಹೋಗಿದ್ವಿ ಅಂತ ಹೇಳಿ ಕ್ಯಾಶ್ ಕೊಟ್ಟು ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣ ನನ್ನ ಮಗಳು ಕಣ್ಣಿಗೆ ಬಿದ್ದಿದ್ದು ಈ ಫ್ಲವರ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಯ್ತು. ನನ್ನ ಮಗಳಂತೂ ಕೀಳಕ್ ಹೊರಟ್ಬಿಟ್ಲು. ನಾನು ಬೈದೆ, ಹಾಗೆಲ್ಲ ಕೀಳ್ಬಾರ್ದು, ಅವರು ಕಷ್ಟಪಟ್ಟು ಬೆಳೆಸಿರ್ತಾರೆ ಅಂತ ಹೇಳಿ. ಮಕ್ಕಳು ನಮ್ಮ ಮಾತು ಕೇಳ್ತಾರಾ? ನೋವೇ, ಚಾನ್ಸೇ ಇಲ್ಲ. ಅವ್ರಿಗೆ ಏನ್ ಇಷ್ಟ ಆಗತ್ತೋ ಅದನ್ನೇ ಮಾಡ್ತಾರೆ. ಸರಿ, ನಾವು ಇಲ್ಲಿದ್ದು ಹೂ ಗಾರ್ಡನ್ನ ಏನಕ್ಕೆ ಹಾಳು ಮಾಡ್ಬೇಕು, ತಪ್ಪಲ್ವಾ ಅದು? ಹಾಗನ್ಕೊಂಡು ನಾವು ಮುಂದೆ ಹೊರಟ್ವಿ. ನಾವು ವೀಕೆಂಡ್ಸ್ ಅಲ್ಲಿ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ರು, ಎಲ್ಲ ಬೇರೆ ರಾಜ್ಯಗಳಿಂದ. ಫಾರಿನರ್ಸು ನಂಗೇನು ಕಾಣ್ಲಿಲ್ಲ, ಎಲ್ಲ ಬೇರೆ ಕಡೆಯವರೇ ಬಂದಿದ್ರು. ಅದರಲ್ಲೂ ಕೊಂಬ್ರು ತಮಿಳ್ನಾಡವರು, ಅವ್ರು ಕೂಡ ಸ್ವಲ್ಪ ಜಾಸ್ತಿ ಇದ್ರು. ಆಮೇಲೆ ಇಲ್ಲಿ ನನ್ನ ಮಗಳು ವಿಡಿಯೋ ಮಾಡಕ್ ಒಂದ್ ಸ್ವಲ್ಪನೂ ಬಿಡ್ಲಿಲ್ಲ, ಅವಳು ಸ್ಟಾರ್ಟ್ ಮಾಡ್ಕೊಂಡೇ ಬಿಟ್ಲು. ನಂಗೆ ಗೊತ್ತಾಯ್ತು, ಅದಕ್ಕೆ ನಾನು ಬ್ಲಾಗ್ ಮಾಡೋದಿಲ್ಲ.
ಸ್ವಲ್ಪ ದೊಡ್ಡಕ್ಕಾಗ ತನಕ. ಮತ್ತೆ ಇಲ್ಲಿ ಅವಳು ಜಾಸ್ತಿ ನನ್ನನ್ನೇ ಹಚ್ಕೊಂಡಿರೋದ್ರಿಂದ ಅವ್ರ ಅಪ್ಪನ ಹತ್ರ ಜಾಸ್ತಿ ಹೋಗಲ್ಲ. ಅದಕ್ಕೋಸ್ಕರ ನಾನೇ ಎತ್ಕೊಳ್ಬೇಕು, ಸಮಾಧಾನ ಮಾಡ್ಬೇಕು. ಅದರಲ್ಲೇ ಸ್ವಲ್ಪ ಸ್ವಲ್ಪ ವಿಡಿಯೋನ ತಗೊಂಡಿದ್ದೀನಿ. ಇದ್ರಲ್ಲಿ ತುಂಬಾ ಇಷ್ಟ ಆಯ್ತು. ಪಿರಂಗಿಗಳು ಮತ್ತೆ ಕುದುರೆ ಗಾಡಿ ಅಂತ ಅನ್ಕೊಂಡಿದೀನಿ. ಅದು ಲಾಸ್ಟ್ ಅಲ್ಲಿ ಇರೋದು 2 ಪಿರಂಗಿಗಳು, ಆಮೇಲೆ ಕುದುರೆ ಗಾಡಿಗಳು ಅನ್ಸುತ್ತೆ. ಇವ್ರು ನನಗೆ ವಿಡಿಯೋ ಮಾಡೋಕ್ಕೂ ಬಿಡಲ್ಲ, ರೆಕಾರ್ಡಿಂಗ್ ಮಾಡೋಕ್ಕೂ ಬಿಡಲ್ಲ. ಇದೇ ನನ್ನ ಪರಿಸ್ಥಿತಿ. ಸರಿ, ಮುಂದೆ ಹೋಗೋಣ ಬನ್ನಿ. ನಾನು ಹೇಳ್ದ ಹಾಗೆ ಫುಲ್ ವಿಡಿಯೋನ ಮಾಡ್ಕೊಳಕ್ಕಾಗಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡಿದ್ದೀನಿ. ಎಷ್ಟು ಆಗಿದ್ದು ಅಷ್ಟು ಮಾತ್ರ ತಗೊಂಡಿದ್ದೀನಿ. ಕೆಲವೊಂದು ಪೇಂಟಿಂಗ್ಸ್ಗಳು ತುಂಬ ಚೆನ್ನಾಗಿತ್ತು, ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಕೆಲವೊಂದು ತಗೊಂಡೆ. ಆಮೇಲೆ ಇನ್ನು ಕೆಲವೊಂದು ವಿಡಿಯೋ ಮಾಡೋಕ್ಕಾಗಲ್ಲ. ಇದೆಲ್ಲ ಬೆಳ್ಳಿ ರಿಟರ್ನ್ ಗಿಫ್ಟ್ಸ್ ಅಂತೆ. ಮತ್ತೆ ರಾಜರುಗಳು ಬೇರೆ ಕಡೆ ಯುದ್ಧಕ್ಕೆ ಹೋದಾಗ ಅಲ್ಲಿ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿರೋದು ಅಂತ ಹೇಳ್ತಾ ಇದ್ರು. ನಂಗೆ ಕ್ಲಾರಿಟಿ ಇಲ್ಲ, ಯಾರೋ ಮಾತಾಡಿದ್ದನ್ನ ಜಸ್ಟ್ ಕೇಳಿಸ್ಕೊಂಡೆ. ಇಲ್ಲಿ ಗೈಡ್ ಕೂಡ ಇರ್ಲಿಲ್ಲ, ಇಲ್ಲಾಂದ್ರೆ ಗೈಡ್ ಎಲ್ಲ ನಾವು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ಏನೇನು ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ ನೋಡಿದ್ವಿ. ಗೈಡ್ ಅವರು ಸಿಗ್ಲಿಲ್ಲ ನನಗೆ. ಸರಿ, ಮುಂದೆ ಹೋದ್ವಿ. ಅಲ್ಲಿ ಬೆಳ್ಳಿ ಚೇರ್ಗಳಿತ್ತು, ಹಾಗೆ ಆನೆ ದಂತ ಕೂಡ ಇಟ್ಟಿದ್ರು. ಆಮೇಲೆ ನಾನು ಕಾಯ್ತಾ ಇದ್ದಿದ್ದು ಯಾವ್ದಂದ್ರೆ ಅಂಬಾರಿ, ನನ್ನ ಫೇವ್ರೇಟ್. ಲಾಸ್ಟ್ ಟೈಮ್ ಹೋದಾಗ ಸಿಕ್ಕಿತ್ತು, ಬಟ್ ಈ ಸಲ ಮಿಸ್ ಆಯ್ತು. ಯಾಕಂದ್ರೆ ದಸರಾ ಹತ್ರ ಬರೋದ್ರಿಂದ ಅದನ್ನ ಸಪ್ರೇಟ್ ಆಗಿ ಎತ್ತಿಟ್ಟಿದಾರಂತೆ. ಕೇಳಿದ್ವಿ ಎಲ್ಲಿದೆ ಅಂಬಾರಿ ಅಂತ ಹೇಳಿ. ಇಲ್ಲ, ಅದು ಎತ್ತಿಟ್ಟಿದ್ದಾರೆ ಅಂತ ಹೇಳಿದ್ರು. ಮೈಸೂರು ನೋಡ್ಬೇಕಂದ್ರೆ ಕೆಲವೊಂದು ಟೈಮಲ್ಲಿ ಬರ್ಬೇಕು ಅಂತ ಹೇಳ್ತಾರೆ. ಹೀಗೆ ನಮಗೆ ಗೊತ್ತಿಲ್ಲದೆ ಹೋಗ್ಬಿಟ್ರೆ ಹೀಗೆ ಆಗೋದು. ಎಲ್ಲದನ್ನೂ ನೋಡಕ್ಕಾಗಲ್ಲ, ಆಪ್ಷನ್ಸ್ ಇರಲಿಲ್ಲ, ಮತ್ತೇನ್ ಮಾಡಕ್ಕಾಗತ್ತೆ. ಸರಿ, ಇರೋದನ್ನೇ ನೋಡ್ಕೊಂಡ್ ಬರೋಣ ಅಂತ ಹೇಳಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ಮೈಸೂರಲ್ಲಿ ಅವಾಗ್ಲೇ ಇಷ್ಟೊಂದು ಡಿಸೈನ್ ಮಾಡಿ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ. ಇನ್ನೇನಾದ್ರೂ ಈ ಟೈಮಲ್ಲ ಇದಿದ್ರೆ ಇನ್ ಯಾವ ತರ ಕಟ್ತಿದ್ರು ಅಂತ ಅದನ್ನೇ ಎಲ್ಲ ಮಾತಾಡ್ಕೊಂತ ಇದ್ರು. ನಾವು ಕೂಡ ಅದನ್ನೇ ಯೋಚನೆ ಮಾಡಿದ್ವಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಪೇಂಟಿಂಗ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಅನ್ಸುತ್ತೆ ನಮ್ ಕರ್ನಾಟಕದಲ್ಲಿ ಇದಿದೆ ಅಂತ. ತುಂಬಾ ಬ್ಯೂಟಿಫುಲ್ ಆಗಿದೆ. ಒಳಗಡೆ ಅಂತೂ ನನಗೆ ಇನ್ನೊಂದು ಏನಂದ್ರೆ, ಈ ಅರಮನೆ ಒಳಗಡೆ ಇದೆ ಅಲ್ಲ ಆ ರೂಮ್ಸ್ ಒಳಗಡೆ ಏನಿದೆ ಅಂತ ನೋಡ್ಬೇಕು ಅನ್ನೋ ತುಂಬಾ ಕ್ಯೂರಿಯಾಸಿಟಿ ಇದೆ. ಇದೊಂದ್ಸಲ ಯದುವೀರ್ ಅವರು ಯಾವ್ದೋ ಇಂಟರ್ವ್ಯೂ ಅಲ್ಲಿ ಯಾರೋ ಕೇಳಿದಾಗ, ಇಲ್ಲ ಸೇಮ್ ಮಾಮೂಲಿ ತರನೇ ಇದೆ ಅಂತ ಹೇಳಿದ್ರು. ಸರಿ, ನಾವಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿರೋದೆ ಝೂಗೆ ಹೊರಟ್ವಿ. ಝೂಗ್ ಬಂದ ತಕ್ಷಣ ಫಸ್ಟ್ ಏನ್ ಖುಷಿ ಅಂದ್ರೆ, ಬರೀ ಗಿಳಿಗಳನ್ನ ನೋಡೇ ಸಿಕ್ಕಾಪಟ್ಟೆ ಖುಷಿ ಪಟ್ವಿ. ಯಾಕಂದ್ರೆ ಹಾಗಿತ್ತು ಎನರ್ಜಿ, ಸ್ಟಾರ್ಟಿಂಗ್ ಅಲ್ವಾ, ಹೀಗೆ ಇತ್ತು. ಖುಷಿಯಾಗಿ ಫೋಟೋಸು ವಿಡಿಯೋಸು, ಅಯ್ಯೋ ನನ್ ಮಗಳು ಹಾರೋದು ಕುಣಿಯೋದು ನೋಡ್ಬೇಕಿತ್ತು ಅವಳ್ದು ಮಾಡೋದ್ನ. ಅಷ್ಟೊಂದು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ಲು. ನಾವು ಕೂಡ ಹಾಗೆ ಇದ್ವಿ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ವಾ. ಅದಕ್ಕೆ 2 ಕಿಲೋಮೀಟರ್ ಇದೆ ಅಂತ ಹೇಳಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗಿದ್ ನಮಗೆ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಎಲ್ಲಾ ಪಕ್ಷಿಗಳನ್ನು ನೋಡಿದ್ವಿ, ಎಲ್ಲಾ ರೀತಿಯ ಮಂಕೀಸ್, ಮಂಗಗಳನ್ನು ನೋಡಿದ್ವಿ. ಆಮೇಲೆ ನಾನು ಜಾಸ್ತಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ನನ್ನ ಮಗಳು ತುಂಬಾ ಕಿರಿಕಿರಿ ಮಾಡಕ್ ಸ್ಟಾರ್ಟ್ ಮಾಡಲು. ಕೆಲವೊಂದು ಕ್ಲಿಪ್ ಮಾತ್ರ ತಗೊಂಡಿದೀನಿ. ಅದರಲ್ಲಿ ಚಿರತೆದೊಂದು. ಎಲ್ಲಾ ಪ್ರಾಣಿಗಳು ನಾವು ಹೋಗಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲಾ ಊಟ ಮಾಡಿ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ರು. ಎಷ್ಟೇ ಕೂಗಿದ್ರು, ಎಷ್ಟೇ ಗಲಾಟೆ ಮಾಡಿದ್ರು, ಎಷ್ಟೇ ಕರೆದ್ರು ಬರ್ಲೇ ಇಲ್ಲ. ಏನ್ ಮಾಡಕ್ಕಾಗತ್ತೆ, ನಾವು ಹೋಗಿದ್ದದೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದ್ದವರು ಯಾವಾಗ ಹೋಗ್ಬೇಕು, ಯಾವ ಟೈಮಿಂಗ್ಸ್ ಅಲ್ಲಿ ಹೋಗ್ಬೇಕು ಅನ್ನೋದೊಂದು ಗೊತ್ತಿದ್ದವ್ರು ಮಾತ್ರ ಹೋಗ್ಬೇಕಷ್ಟೆ ತಿಳ್ಕೊಂಡು. ಹಾಗೆ ಇಲ್ಲಿ ಜಿಂಕೆಗಳನ್ನು ಸ್ವಲ್ಪ ನೋಡಿದ್ವಿ. ಈ ಕೊನೆಗಂತೂ ಕಾಲ್ ಸಿಕ್ಕಾಪಟ್ಟೆ ನೋವು ಸ್ಟಾರ್ಟ್ ಆಗ್ಬಿಡ್ತು. ಅಯ್ಯೋ, ಝೂನು ಬೇಡ, ಯಾವ ಪ್ರಾಣಿನೂ ಬೇಡ ಅಂತ ಅನಿಸ್ತು. ಮನೆ ಕಡೆ ಹೊರಡ್ಲೇಬೇಕು ಅಂತ, ಇನ್ನು ಯಾವ ಪ್ಲೇಸಸ್ ಬೇಡ, ನಮ್ಮನೆ ನಾವು ಹೋಗೋಣ, ಬೆಂಗಳೂರು ವಾಪಸ್ ಹೋಗೋಣ ಅಂತ ಹೇಳಿ. ನನ್ನ ಮಗಳಂತೂ ಫುಲ್ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟು, ದೊಡ್ಡೋಳು ಕಾಲ್ ನೋವ್ತದೆ ಅಂತ ಅವಳನ್ನ ಎತ್ಕೊಂಡು ಇವಳನ್ನ ಎತ್ಕೊಂಡು ಅಲ್ಪ ಸ್ವಲ್ಪ ನೋಡ್ಕೊಂಡು, ಇನ್ನು ಜಾಸ್ತಿ ಬೇಡ ನೋಡೋದು ಅಂತ ಹೇಳಿ ಇಲ್ಲಿಗೆ ಎಂಡ್ ಮಾಡಿದ್ವಿ. ಇದಾಗಿತ್ತು ನನ್ನ